ನಮಸ್ಕಾರ ಎಲ್ಲರಿಗೂ. ನಾನು ಇನ್ನೊಂದು ವಿಡಿಯೋಗೆ ಇವತ್ತೇನು ಸೀನು ಅಂದರೆ, ನೀವು ವೆಯ್ಟ್ ಲಾಸ್ ಮಾಡ್ತಿದ್ರೆ ಅಥವಾ ನೀವು ಫಿಟ್ನೆಸ್ ಫ್ರೀಕ್ ಆಗಿದ್ದರೆ ಒಂದು ಹೆಲ್ದಿ ಸ್ನ್ಯಾಕ್ಸ್ ಹೇಗೆ ತಿನ್ನೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನನ್ನ ಪ್ರಕಾರ ಸ್ನ್ಯಾಕ್ಸ್ನ ಬರೀ ಟೇಸ್ಟ್ಗಷ್ಟೇ ಅಲ್ಲ, ಟೇಸ್ಟ್ ಜೊತೆಗೆ ಅದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದು ನನಗೆ ಪರ್ಸ್ನಲಾಗಿ ತುಂಬ ಮ್ಯಾಟ್ರ್ ಆಗುತ್ತೆ. ನಾವು ತಿನ್ನೋ ಸ್ನ್ಯಾಕ್ಸು ಜಂಕ್ ಅಂತ ಅನ್ನಿಸ್ಕೊಬಾರ್ದು, ಅದರಲ್ಲಿ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಕೂಡ ಇರಬೇಕು. ಅಂಥದ್ದೊಂದು ಜಾಗ ಕೆಫೆ ನ್ಯಾಚುರಲ್ ಅನ್ನೋದು, ಇದು ಸಾಕಾರ್ ನಗರಲ್ಲಿದೆ. ಇಲ್ಲಿ ನಾನು 3 ವರ್ಷದಿಂದ ಬಂದು ತಿಂತಾ ಇದ್ದೀನಿ. ಅಂದರೆ ನನ್ನ ಫೇವ್ರೆಟ್ ಸ್ನ್ಯಾಕ್ಸ್ ಅಂತ ಕೆಲವೊಂದಿದೆ ಇಲ್ಲಿ, ಅದಕ್ಕೋಸ್ಕರ ಇಲ್ಲಿಗೆ ಬರ್ತೀನಿ. ಎಷ್ಟೋ ಸಲ ಜೊತೆಗೆ ಏನಾದ್ರು ಕರ್ಕೊಂಬಂದರೆ ಶೇರ್ ಮಾಡಬೇಕಾಗುತ್ತಲ್ಲ ಅಂತ ಒಬ್ಬನೇ ಬಂದು ತಿನ್ಕೊಂಡು ಹೋಗಿದ್ದೀನಿ. ಇಲ್ಲಿಂದ ಹಿಂಗೆ ಒಳಗಡೆ ಬಂದರೆ ಕುಕ್ಕೀಸ್ ಕಾಣುತ್ತೆ, ಎಷ್ಟೊಂದು ಸ್ವೀಟ್ಸ್ ಕಾಣುತ್ತೆ, ಮೈಸೂರು ಪಾಕ್ ಸಿಗತ್ತೆ. ಎಲ್ಲ ಪ್ರತಿಯೊಂದೂ ಇವರು ಜಾಗ್ರಿ ಮತ್ತು ತುಪ್ಪ ಯೂಸ್ ಮಾಡ್ತಾರೆ, ರೀಫಂಡ್ ಆಯಿಲ್ ಮತ್ತು ಶುಗರ್ ಯೂಸ್ ಮಾಡಲ್ಲ. ಹಾಗೆ ಇಲ್ಲಿರೋ ಎಷ್ಟೊಂದು ಮ್ಯಾಟ್ರ್ ಬಗ್ಗೆ ಕೇಳೋಣ, ಇವ್ರು ಮಾತಾಡ್ತಾರೆ, ನೋಡೋಣ. ಸರ್ ನಮ್ಮ ಕೆಫೆ ಬಂದು ಸುಮಾರು 9 ವರ್ಷ ಆಯ್ತು ಸರ್ ಓಪನ್ ಆಗಿ. ನಮ್ಮದು ಕಾನ್ಸೆಪ್ಟ್ ಏನಂತಂದರೆ ಹೆಲ್ತ್ ಬೇಸ್ ಕೆಫೆ. ಹೆಲ್ತ್ ಬೇಸ್ ಏನಾಗುತ್ತೆ, ನಮ್ಮದು 40% ಮಿಲ್ಲೆಟು, 60% ಅದರ್ವೈಸ್ ಹೆಲ್ತಿ ಸ್ನ್ಯಾಕ್ಸ್ ಥರ ಕೊಡ್ಬೇಕಂತೇಳಿ. ನಮ್ಮ ಕಾನ್ಸೆಪ್ಟು ಮೈದಾ ಮತ್ತು ಶುಗರು, ಎಗ್ ಯೂಸ್ ಮಾಡಲ್ಲ ಸರ್, ಮೊಟ್ಟೆ ಅವ್ರಿಗೆ ಯೂಸ್ ಮಾಡಲ್ಲ ಅಂತೇಳಿ. ನಮ್ಮದು ಬಂದರೆ ಕಷ್ಟ ಪ್ರೀಮಿಯಮ್ ಕ್ವಾಲಿಟಿ ಇಡಬೇಕಂತೇಳಿ. ಅಂದರೆ ಡಯಾಬಿಟೀಸ್ಗಾಗಲಿ ಫಿಟ್ನೆಸ್ಗಾಗಲಿ ಯಾರು ಹೆಲ್ತಿ ಕಾನ್ಸಂಟ್ರೇಷನ್ ಯಾರು ಯೂಸ್ ಮಾಡ್ಕೊತಾರೆ ಅವರಿಗೆ ನಾವು ಪ್ರಿವೈಸ್ ಕೊಡ್ತಾ ಇದ್ದೀವಿ ಸರ್, ಅದು ಇಂಪಾರ್ಟೆಂಟ್. ಮಿಲೆಟ್ಸ್ ಬಗ್ಗೆ ಇದೆ, ಮತ್ತು ನಾವು ಬ್ರೆಡ್ಡು, ಸ್ಯಾಂಡ್ವಿಚಸ್ಸು, ಮತ್ತು ಪಾಸ್ತಾನೂ ಮಾಡ್ತೀವಿ ಸರ್, ಮತ್ತು ಬರ್ಗರ್ ಇದೆ, ಮತ್ತು ಪಿಜ್ಜಾ ಬೇಸ್ ಮಾಡ್ತೀವಿ, ಕಾರ್ನ್ ಬೇಲ್, ಒಂದು ಮಿಲೆಟ್ ನಿಪ್ಪಟ್ಟು ಚಾಟು, ಮತ್ತು ಮಿಲೆಟ್ ಬಿಸಿಬೇಳೆ ಚಾಟ್ಸ್ ಕೂಡ ಸಿಗುತ್ತೆ. ಎಸ್, ಚಾಟ್ಸ್ ಮತ್ತು ಕಾರ್ನ್ ಬೇಲ್ ಇದೆ. ಕಾರ್ನ್ ಬೇಲು ನಿಪ್ಪಟ್ಟು ಚಾಟ್ ತುಂಬ ಯುನೀಕ್ ಆಗಿರುತ್ತೆ ಸರ್. ನಿಮಗೆ ಸಾಯಂಕಾಲ ಹಂಗೆ ಒಂಥರ ಟೈಮ್ ಲೈಟ್ ಹೀಟ್ ನಿಮಗೆ ಚೆನ್ನಾಗಿರುತ್ತೆ. ಮತ್ತು ಇದು ಬಿಟ್ಟು ನನಗೆ ಮಿಲೆಟಲ್ಲಿ ಆರ್ಕದಿಂದ ಮಾಡ್ತೀವಿ ಸರ್, ದೋಸೆ ಮಾಡ್ತೀವಿ, ಹಾಗೆ ಇಡ್ಲಿ ಮಾಡ್ತೀವಿ, ನವಣೆ ಬಿಸಿಬೇಳೆ ಭಾತ್ ಮಾಡ್ತೀವಿ, ಮತ್ತು ಸಾಮೆಯಿಂದ ಮೊಸರನ್ನ ಮಾಡ್ತೀವಿ ಸರ್, ಕರ್ಡ್ ರೈಸು ಆ ಥರ ಮಾಡ್ತೀವಿ. ಮತ್ತು ನಮ್ಮದು ಕಷಾಯ ಇದೆ, ಕಷಾಯ ತುಂಬ ಫೇಮಸ್ಸು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಬಂದರೆ ನೀವು ಇಲ್ಲೆಲ್ಲ ಟೇಸ್ಟ್ ಮಾಡೋದಕ್ಕೂ ಅಷ್ಟೇ ಆಪ್ಷನ್ಸ್ ಇಟ್ಟಿರ್ತಾರೆ. ಅಂದರೆ ನೀವು ಟೇಸ್ಟ್ ಮಾಡಿ ಆಮೇಲೆ ತೊಗೊಂಡು ಹೋಗ್ಬೋದು ಬೇಕಾದ್ರೆ. ಮೇನ್ ಇಂಪಾರ್ಟೆಂಟ್ ಅದೇ ಸರ್. ಏನಂತಂದ್ರೆ ಬರೋ ಎಲ್ಲ ಕಸ್ಟಮರ್ಸ್ ಕೂಡ ಯಾರೇ ಆದರೂ ಅಷ್ಟೇ ಈ ಥರ ಟೇಸ್ಟ್ಗೆ ಅಂತ ಇಟ್ಟಿರ್ತಾರೆ. ಅವ್ರು ಎಲ್ಲರೂ ಅಷ್ಟೇ ಟೇಸ್ಟ್ ಮಾಡಿ ಆಮೇಲೆ ಬೇಕಾದ್ರೆ ಐಟಮ್ನ ಪರ್ಚೇಸ್ ಮಾಡ್ಬೋದು. ಏನಾಗಿದೆ ಅಂದರೆ ಕರೆಕ್ಟ್ ಸರ್ ನೀವು ಹೇಳಿದ್ದು. ಅಂದರೆ ಎಲ್ಲರೂ ಮಿಲೆಟ್ಸ್ ಏನಂತಂದರೆ ತುಂಬ ಇವಾಗ ಗೊತ್ತಾಗ್ತದೆ ಸರ್. ತುಂಬ ಜನಕ್ಕೆ 50% ಪೀಪಲ್ ಗೊತ್ತಿಲ್ಲ ಸರ್ ಮಿಲೆಟ್ಸ್ ಏನಂತಂದರೆ. ನಾವು ಸಿರಿಧಾನ್ಯಗಳು ಮುಂಚೆ ಅಜ್ಜಿ ತಾತ ಕಾಲದಲ್ಲಿ ಗೊತ್ತಿದೆ, ನಮ್ಮ ಅಜ್ಜಿ ತಾತದ್ದು ತಿಂದಿದ್ದಾರೆ. ಅಂದ್ರೆ ಅವ್ರು ರಾಗಿ, ಜೋಳ, ಸಜ್ಜೆ ಎಲ್ಲ ಊಟ ಮಾಡಿದ್ರು. ಬಟ್ ಈಗಿನ ಜನರೇಷನ್ ತುಂಬಾ ಕಡಿಮೆ ಸರ್. ಅದು ಹೇಗಿರುತ್ತೆ ಅಂತೇಳಿ ಗೊತ್ತಾಗ ಅದು ನಮ್ದು ಏನಂದ್ರೆ ಕಸ್ಟಮರ್ ತರ ಎಕ್ಸ್ಪೀರಿಯನ್ಸ್ ಆಗಲಿ, ಅದು ಹೇಗಿದೆ ಟೇಸ್ಟ್ ಇಲ್ಲ ಅಂತ. ಮಿಲೆಟ್ಸೇ ಬೇಗ ನಮ್ಗೆ ತಿನ್ನಕ್ಕಾಗಲ್ಲ ಸರ್. ಮಿಲೆಟ್ಸ್ ಅನ್ನೋದು ಸ್ವಲ್ಪ ತಿಂದ್ರೆ ನಮ್ಗೆ ಹೊಟ್ಟೆ ತುಂಬಿಡುತ್ತೆ. ಹೌದು, ಕಾಂಪ್ಲೆಕ್ಸ್ ಕಾರ್ಬ್ ಅದು. ನಾವು ಅದಕ್ಕೆ ಫಸ್ಟ್ ನಾವು ಏನು ಮಾಡ್ತೇವೆ, ಫಸ್ಟ್ ಆಮೇಲೆ ಸ್ಯಾಂಪಲ್ ಕೊಡ್ತೇವೆ ಸರ್, ಅದು ಹೇಗಿದೆ ಅದ್ರ ಬಗ್ಗೆ ಏನಿದೆ. ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ನೀವು ಫಸ್ಟ್ ಸ್ಯಾಂಪಲ್ ಕೊಡ್ತಾರೆ, ಅದಾದ್ಮೇಲೆ ಪರ್ಚೇಸ್ ಮಾಡ್ಬೋದು ನೀವು ಬೇಕಾದ್ರೆ. ಯಾಕಂದ್ರೆ ಟೇಸ್ಟ್ ಕೆಲವರು ಏನಾದ್ರೆ ಈ ಮಿಲೆಟ್ಸ್ ಹೇಗಿರ್ತೋ ಹೇಗಿಲ್ಲ, ನಾವು ತಿಂದ್ರೆ ಏನಾಗುತ್ತೋ ಹೇಗಿಲ್ಲ, ಅದಕ್ಕೆ ನಾವು ಸ್ಯಾಂಪಲ್ ಕೊಡ್ತೇವೆ. ಫಸ್ಟ್ ನಾವು ಪ್ರಿವೈಸ್ ಕೊಡೋದೇ ಸ್ಯಾಂಪಲ್ ಸರ್. ಯಾಕಂತಂದ್ರೆ ಕಸ್ಟಮರ್ ತಿಂದ್ಮೇಲೆ ಏನು ಫೀಡ್ಬ್ಯಾಕ್ ಬರುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಸ್ಯಾಂಪಲ್ ಕೊಡ್ತೇವೆ. ಮತ್ತೆ ಇದ್ರ ಜೊತೆಗೆ ಇವರು ಹೆಲ್ದಿ ಡ್ರಿಂಕ್ಸ್ ಕೂಡ ಅಷ್ಟೇ ಕೊಡ್ತಾರೆ, ಅದನ್ನು ಕೂಡ ನೀವು ಬೇಕಾದ್ರೆ ಸ್ಯಾಂಪಲ್ ನೋಡಿ ಬೇಕಾದ್ರೆ ತಗೊಂಡು ಹೋಗ್ಬೋದು. ಕರೆಕ್ಟ್ ಅಲ್ವಾ ಸರ್? ಕೋಕಮ್ ಜ್ಯೂಸ್ ಕೊಡ್ತೀವಿ ಸರ್. ಇವಾಗ ಮ್ಯಾಂಗೋ ಸೀಸನ್ ಇದೆ, ನಾವು ಏನು ಒಂದೊಂದು ಸೀಸನ್ ವೈಸ್ ಒಂದೊಂದು ಚೇಂಜ್ ಮಾಡ್ತಾ ಇರ್ತೀವಿ ಸರ್. ಇವಾಗ ಮ್ಯಾಂಗೋ ಬಂದಿದೆ, ಮ್ಯಾಂಗೋ ಆಂಪನ್ನ ಮಾಡ್ತೀವಿ ಸರ್, ಹಸಿಮಾವಿನಕಾಯಿಂದ ತೋತಾಪುರಿ ಮ್ಯಾಂಗೋ. ಮತ್ತೆ ಇವಾಗ ಮ್ಯಾಂಗೋ ಜ್ಯೂಸು, ಮ್ಯಾಂಗೋ ಮಿಲ್ಕ್ ಶೇಕು, ಮ್ಯಾಂಗೋ ಅಲ್ಲೇ ನಾವು ಸುಮಾರು ಒಂದು 30 ವೆರೈಟೀಸ್ ಇರ್ತೀವಿ ಸರ್. ಮ್ಯಾಂಗೋ ಚಾಟ್ಸು, ಮತ್ತೆ ಮ್ಯಾಂಗೋ ಫ್ರೂಟ್ ಪ್ಲಾಟರ್, ಮ್ಯಾಂಗೋ ಸ್ಯಾಂಡ್ವಿಚಸ್ಸು ಎಲ್ಲ ಇರ್ತೀವಿ ಸರ್. ಸೂಪರ್. ಇಲ್ಲಿಟ್ಟಿರೋ ಐಟಮ್ಸ್ ಇಂದಾನೆ ಕಷಾಯ ಮಾಡ್ಕೊಡೋದು. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅವ್ರನ್ನೇ ಕೇಳೋಣ. ಅದು ಬಂದು ಮಲೆನಾಡು ಕಷಾಯ ಅಂತೇಳಿ. ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನು ಬಂದಂತಂದರೆ ಅಶ್ವಗಂಧ, ಅಮೃತ ಬಳ್ಳಿ, ಜೀರಿಗೆ, ಮೆಣಸು, ಹಿಪ್ಪಳ್ಳಿ, ಮತ್ತು ಜ್ಯೇಷ್ಠ ಮದ್ದು, ಮತ್ತು ಅರಿಶಿಣ, ಸೋಂಪು, ಮತ್ತು ದಾಲ್ಚಿನ್ನಿ, ಅದು ಎಲ್ಲ ಆ್ಯಡ್ ಮಾಡಿಗೇಸಿ ಪೌಡ್ರ್ ಮಾಡಿಗೇಸಿ ಅದನ್ನು ಕಷಾಯ ಥರ ರೂಪದಲ್ಲಿ ಮಾಡೋದು ಸರ್. ಚೆನ್ನಾಗಿ ಎಲ್ಲ ಹುರಿದು ಬಿಟ್ಟುಗೇಸಿ ಪೌಡ್ರ್ ಮಾಡಿಗೇಸಿ ಸ್ವಲ್ಪ ಒಂದು ಕಪ್ ಹಾಲಲ್ಲಿ, ಅಂದರೆ ತಿಳಿ ಹಾಲು, ಒಂದು ಕಪ್ ತಿಳಿ ಹಾಲಲ್ಲಿ ಅದು ಹಾಲು ಚೆನ್ನಾಗಿ ಕುದಿಸಿ ಒಂದು ಸ್ಪೂನ್ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಮೇಲೆ ಸ್ವಲ್ಪ ಬೆಲ್ಲ ಹಾಕಿಸಿ, ಶುಗರ್ ಅಥವಾ ಬೆಲ್ಲ, ಕಲ್ ಸಕ್ಕರೆ ಸ್ವೀಟ್ನೆಸ್ಗೆ ಸ್ವಲ್ಪ ಚೆನ್ನಾಗಿ ಕುದಿಸಿ, ಎಷ್ಟು ಕುದಿಸ್ತೀರೋ ಅಷ್ಟು ಸ್ಟ್ರಾಂಗ್ನೆಸ್ ಬರುತ್ತೆ ನಿಮಗೆ. ಅಂದರೆ ಅದು ಬಂದು ಯೂಸ್ ಬಂದು ನಿಮಗೆ ಶೀತ, ಕೆಮ್ಮು, ಜ್ವರಕ್ಕೆ
ಜಾಸ್ತಿ ನಮ್ಮಲ್ಲಿ ಬೆಂಗಳೂರಲ್ಲಿ ಏನಂದರೆ 6 ಮಂತ್ ಕಂಪಲ್ಸರಿ ಮಳೆ ಬಂದೇ ಬರುತ್ತೆ. ಮಳೆ ಬಂದಾಗ ಏನಾಗುತ್ತೆ ಅಂದರೆ ವೆದರ್ ತುಂಬ ಕೂಲ್ಡ್ ಇರುತ್ತೆ. ಇದು ವಿಂಟರ್ ಸೀಸನ್ ತುಂಬ ಹೇಳಿ ಮಾಡಿಸಿ ಸರ್. ಈ ಕೋವಿಡ್ ಟೈಮಿಗೆ ಎಲ್ಲರೂ ಕಷಾಯ ಕುಡಿಬೇಕಂತಂದರು. ಅದನ್ನು ಆ ಟೈಮಿಗೆ ನಮ್ಮ ಕೆಫೆಲಿ ಹೇಳ್ಬೇಕು ಹೈಯೆಸ್ಟ್ ಮೂವ್ಮೆಂಟ್ ಆಗಿದೆ ಆ ಟೈಮಿಗೆ ಕಷಾಯನ. ನಮ್ಮ ಕೆಫೆಲ್ ಮೂವ್ಮೆಂಟ್ ಸರ್ ಅದು. ಇದೆರಡು ರೋಸ್ಟೆಡ್ ಕೌಂಟ್ರ್ ಇದೆ ಸರ್, ಎರಡು ಮೇಲ್ಗಡೆ ಇದೆ. ಇದು 2 ರೋಸ್ಟೆಡ್ ಪೂರ್ತಿ ರೋಸ್ಟೆಡ್ ರಾಗಿ ಮಿಕ್ಸರ್ ಅಂತೇಳಿ, ಹೆಸರು ಕಾಳು, ಗ್ರೀನ್ ಗ್ರಾಮ್, ಕಾಬೂಲಿ ಚೆನ್ನ, ಮತ್ತೆ ಕಾಕ್ರ ಅಂತಿದೆ. ಇದು ಬಂದು ಮಿಲೆಟ್ ಇದೆ ಸರ್ ನಿಮಗೆ. 50% ಮಿಲೆಟ್ ಇದೆ, 50% ವೀಟ್ ಇದೆ. ಇದು ಬಂದು ರೋಸ್ಟೆಡ್ ಪೀನಟ್ ಇದೆ ನಿಮಗೆ. ಮತ್ತೆ ಇದು ನನ್ನ ಫೇವರೇಟ್. ಇದು ಬಂದು ಮಖಾನ ಸರ್. ಇದು ಮಖಾನ ಗೊತ್ತಲ್ವಾ ಸರ್, ಲೋಟಸ್ ಸೀಡ್ಸ್, ಅದು ಕಾವೇರಿ ಹೂವಿನ ಬೀಜ ಸರ್. ಅದು ಬಂದು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇದು ತುಂಬಾ ಫೇಮಸ್ ಸರ್. ಇದು ಅಂದ್ರೆ ನಾವು ನಾರ್ತ್ ಇಂಡಿಯನ್ ತುಂಬಾ ಬಳಸ್ತಾರೆ ಸರ್. ಯಾಕಂದ್ರೆ ಅವರು ದಸರಾಗೆ 9 ದಿವಸ ಉಪವಾಸ ಇರ್ತಾರೆ ಸರ್. ಅವಾಗ ಅವ್ರು ಅದೊಂದು ಲಡ್ಡು ಮಾಡ್ತಾರೆ, ಪಾಯಸ ಮಾಡ್ತಾರೆ ಸರ್, ಅದರಲ್ಲಿ ಖೀರ್ ಮಾಡ್ತಾರೆ. ಅದರಲ್ಲಿ ವೆರೈಟೀಸ್ ಇದೆ ನಮ್ಮ ಹತ್ರ. ಟೊಮೊಟೊ ಕ್ಲಾಸಿಕ್ ಇದೆ, ಮತ್ತೆ ಸಾಲ್ಟ್ ಪೆಪ್ಪರ್ ಇದೆ, ಮಖಾನ ಪೆರಿ ಪೆರಿ ಇದೆ. ಫ್ರೈಡ್ ಯಾವ್ದು ಇದ್ರಲ್ಲಿ? ಫ್ರೈಡ್ ಇದು ಬಂದು ಕೆಲವೊಂದು ಕೋಲ್ಡ್ ಪ್ರೆಸ್ ಆಯಿಲ್ ದಿಂದ ಇದೆ ಸರ್. ಕೋಲ್ಡ್ ಪ್ರೆಸ್ ಬಂದು ಕಟ್ಟಿಗೆ ಗಾಣದಿಂದ ಎಣ್ಣೆಯಿಂದ ತೆಗೆದಿದ್ದು, ಸಣ್ಣ ಇದು ಸರ್ ಗ್ರೌಂಡ್ನಟ್ ಆಯಿಲ್ ಇಂದ ತೆಗೆದಿದ್ದು. ಇದು ರಾಗಿ ಮುರುಕು, ಮತ್ತೆ ವೀಟ್ ಮುರುಕು ಇದೆ, ಮತ್ತೆ ಮಿಲೆಟ್ ಮುರುಕು ಇದೆ. ಇನ್ನೊಂದು ಮಿಲೆಟ್ ಮಿಕ್ಸರ್ ಇದೆ ಸರ್, ಅದು ಖಾಲಿ ಆಗಿದೆ. ಅದು ತುಂಬಾ ಚೆನ್ನಾಗಿದೆ. ಅದು ಚೌಚೌ ತರ ಅದು ತುಂಬಾ ಇದೆ. ಇದು ಅವರೇ ಬೆಳೆ ಇದೆ, ಅದು ಸ್ಕಿನ್ ಬೆಳೆ. ಅಂದ್ರೆ ಏನು ಅಂದ್ರೆ ನಮ್ಗೆ ಎಷ್ಟೊಂದು ಗ್ರೀನ್ಸ್ ವ್ಯಾಲ್ಯೂ ಅಂದರೆ ಅದರಲ್ಲಿ ಏನು ನ್ಯೂಟ್ರಿಷನ್ ಇದೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿರಲ್ಲ. ಬಟ್ ಆದರೆ ಅದನ್ನು ಟೇಸ್ಟಿಯಾಗಿ ಮಾಡಿ ಇವರು ಸೆಲ್ ಮಾಡ್ತಾ ಇರೋದು ನಿಜವಾಗ್ಲೂ ಚಿಂದಿ. ನಾನಿಲ್ಲಿಗೆ 3 ಇಯರ್ಸಿಂದ ಬರ್ತಾಯಿದ್ದೀನಿ, 3-4 ಇಯರ್ಸಿಂದ ಬರ್ತಾಯಿದ್ದೀನಿ ಇದೇ ಕೆಫೆಗೆ. ನನ್ನ ಫೇವ್ರೆಟ್ ಕೆಫೆ ಅಂತಲೇ ಹೇಳ್ಬೋದು. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ರಿಫೈನ್ಡ್ ಆಯಿಲ್ನ ಕಡಿಮೆ ಯೂಸ್ ಮಾಡಿದ್ದಾರೆ. ಆದಷ್ಟು ಎಲ್ಲ ರೋಸ್ಟೆಡ್ನೇ ಪ್ರಿಫರ್ ಮಾಡಿದ್ದಾರೆ ಇವರು ಕೂಡ. ಆಮೇಲೆ ಕುಕ್ಕೀಸು, ಮಿಲ್ಲೆಟ್ಟಲ್ಲಿ ಕುಕ್ಕೀಸ್ ಮಾಡಿದ್ದಾರೆ ಇವರು. ಒಂದು ಒಳ್ಳೆ ಕಾಂಪ್ಲೆಕ್ಸ್ ಕಾರ್ಬ್ಸು, ಜಾಗರಿ, ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಜಾಗರಿಲಿ ಸರ್. ಹೌದು, ಅದು ಇದಕ್ಕೆ ಚಾಕೋ ಫಡ್ಸ್ಗೆ ಇದಾಗ್ತಿರಲ್ಲ, ಚಾಕ್ಲೇಟ್ ಯಾವಾಗಲೂ ಮತ್ತು ಚಾಕ್ಲೇಟ್ ಫಡ್ಜ್ ಮೇಲೆ ಇವರು ಏನು ಚಾಕ್ಲೇಟ್ ಅಪ್ಲೈ ಮಾಡಿದ್ರೆ ಅದು ಡಾರ್ಕ್ ಚಾಕ್ಲೇಟ್ ಬೆನಿಫಿಟ್ಸ್ ಕೂಡ ತುಂಬ ಇದೆ ಸರ್. ಅಂದರೆ ಅದ್ರ ಸ್ವೀಟ್ನೆಸ್ ಹೇಗೆ, ಅದಕ್ಕೂ ಜಾಗರಿನಾ? ಸ್ವೀಟ್ನೆಸ್ ಮತ್ತೆ ಅದ್ರ ಸ್ವೀಟ್ನೆಸ್ಗೂ ಜಾಗರಿನೇ ಯೂಸ್ ಮಾಡ್ತಾರೆ, ಶುಗರ್ ಯೂಸ್ ಮಾಡಲ್ಲ. ಮತ್ತೆ ಇದು ಕುಕ್ಕೀಸ್ ಏನಂತಂದ್ರೆ ನಮ್ದು 7 ವೆರೈಟೀಸ್ ಕುಕ್ಕೀಸ್ ಸರ್. 7 ತರ ಕುಕ್ಕೀಸ್ ಇದೆ. ಆಲ್ಮೋಸ್ಟ್ ನವಣೆಯಿಂದ ಮಾಡಿದ್ದು ಮತ್ತೆ ರಾಗಿಯಿಂದ ಮಾಡಿದ್ದು. ಅದರಲ್ಲಿ ಸಾಲ್ಟ್ ಕುಕ್ಕೀಸ್ ಇದೆ, ಮತ್ತೆ ಸ್ಪೈಸಿ ಕುಕ್ಕೀಸ್ ಸರ್. ಇದು ಯಾವ್ದೋ ಒಂಚೂರು ಬೆಳ್ಳಗೈತೆ, ಅದೇನ್ರಿ? ಅದು ಸಾಲ್ಟ್ ಕುಕ್ಕೀಸ್ ಸರ್. ಅಂದ್ರೆ ಡಯಾಬಿಟಿಕ್ ಫ್ರೆಂಡ್ಲಿ. ಅಂದ್ರೆ ಅದರಲ್ಲಿ ಸಾಲ್ಟ್ ಮತ್ತೆ ಜೀರಿಗೆ ಮತ್ತೆ ಅಜೀವನ ಆ್ಯಡ್ ಮಾಡಿ ಸರ್. ಅದರಲ್ಲಿ ಗೀ ಇಲ್ಲ ಸರ್ ಅದರಲ್ಲಿ. ಅದು ಮತ್ತೆ ವೀಟು ಮತ್ತೆ ಮಿಲೆಟ್ ಇದೆ ಸರ್ ಅದರಲ್ಲಿ. ಮತ್ತೆ ಇದು ಬಕ್ವೀಟ್ ಕುಕ್ಕೀಸ್ ಇದೆ ಸರ್. ಬಕ್ ಅಂತಂದ್ರೆ ಗೊತ್ತಲ್ವ ಸರ್, ಅದು ಬಂದು ಸೀಡ್ಸ್ ಸರ್. ಅದು ಬಂದು ಅಂದ್ರೆ ಕೆಲವರು ವೇಗನ್ ಸರ್, ಕೆಲವರಿಗೆ ಅಲರ್ಜಿ ಇರುತ್ತೆ. ವೀಟ್ ಕೆಲವರಿಗೆ ಅಲರ್ಜಿ ಇರುತ್ತೆ, ಅದನ್ನ ಮತ್ತೆ ಓಟ್ಸ್ ರಾಗಿ ಇದೆ. ಓಟ್ಸ್ ರಾಗಿ ಬಂದು ನಿಮಗೆ ಓಟ್ಸ್ ಬಂದು ಫೈಬರ್, ರಿಚ್ ಫೈಬರ್, ಅದು ಓಟ್ಸ್ ಸೂಪರ್. ಮತ್ತೆ ವಾಲ್ನಟ್ ಕುಕ್ಕೀಸ್ ಇದೆ. ಓಟ್ಸ್ ಅಲ್ಲಿ ಒಂದು ರಾಗಿ ಓಟ್ಸ್ ಕುಕ್ಕೀಸ್ ಇದೆ, ಮತ್ತೆ ರಾಗಿ ಜಾಗರಿ ಕುಕ್ಕೀಸ್ ಸರ್. ವಾಲ್ನಟ್ ಕುಕ್ಕೀಸ್ ಅಂತಂದ್ರೆ ಇದು ಪೂರ್ತಿ ವಾಲ್ನಟ್ ಪೀಸಸ್ ವಾಲ್ನಟ್ ಇರುತ್ತೆ, ಮತ್ತೆ ಇದನ್ನ ಟಾಪಿಂಗ್ ಆಡ್ ಮಾಡ್ತೀವಿ. ಮತ್ತೆ ಜಾಮ್ಸ್ ಇದೆ, ಎಲ್ಲ ಪ್ರತಿಯೊಂದು ಏನೇನಿದೆಯೋ ಎಲ್ಲಾನು ಹೆಲ್ದಿ ಆಲ್ಟರ್ನೇಟಿವ್ ನೀವು ಯೂಸ್ ಮಾಡ್ಬೋದು ಮನೇಲಿ. ನನ್ನ ಪ್ರಕಾರ ಫಸ್ಟ್ ಡ್ರಗ್ ಅಂತಂದರೆ ಆಲ್ಕೋಹಾಲ್ಕಿನ್ನ ಅದು ಶುಗರು. ಇಲ್ಲಿ ನನ್ನ ಫೇವ್ರೇಟ್ ಐಟಮ್ಸ್ ಬಂದು ಪೆರಿ ಪೆರಿ ರೋಸ್ಟೆಡ್ ಪೀನಟ್ಸು ಮತ್ತು ಜಾಗ್ರಿ ಬ್ರೌನಿ. ಜಾಗ್ರಿಯಿಂದ ತುಂಬ ಬೆನಿಫಿಟ್ಸ್ ಇದೆ. ಜಾಗ್ರಿ ಮತ್ತು ಶುಗರ್ ಕ್ಯಾಲೋರೀಸ್ ಅಂತ ಲೆಕ್ಕ ತೊಗೊಂಡ್ರೆ ಅಷ್ಟೊಂದೇನು ವ್ಯತ್ಯಾಸ ಬರಲ್ಲ. ಬಟ್ ಆದರೆ ಜಾಗ್ರಿಯಿಂದ ಬೇರೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಸಿಗುತ್ತೆ. ಇಲ್ಲಿ ಮೈದಾ ಯೂಸ್ ಮಾಡಲ್ಲ. ಒಂದು ಹೆಲ್ದಿ ಆಲ್ಟರ್ನೇಟಿವ್ ಅಂತಾನೆ ಹೇಳ್ಬೋದು ಇದನ್ನು. ಓಪನ್ ಮಾಡೋಣ ಇವಾಗ. ಸ್ಪೂನ್ ಕೊಟ್ಟಿದ್ದಾರೆ, ಆದರೂ ಏನೋ ಕೈಯಲ್ಲಿ ತಿನ್ನೋ ಮಜಾ ಸ್ಪೂನಲ್ಲಿ ಬರಲ್ಲ, ಬೇರೆನೇ ಮಜಾ ಕೊಡುತ್ತೆ ಸೀರಿಯಸ್ ಆಗಿ. ಮೈದಾ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಆಗಿರೋದ್ರಿಂದ ಅದು ಬ್ಲಡ್ ಶುಗರ್ ಲೆವೆಲ್ನ ಜಾಸ್ತಿ ರೈಸ್ ಮಾಡುತ್ತೆ. ಸೊ ಮಿಲೆಟ್ ಹಾಗೆಲ್ಲ ಏನೂ ಇಲ್ಲ. ಮಿಲೆಟ್ ಆ್ಯಕ್ಚುಲಿ ತುಂಬ ಒಳ್ಳೆಯದು. ಮಿಲೆಟ್ ಈಸ್ ರಿಚ್ ಇನ್ ಮೆಗ್ನೀಷಿಯಮ್, ತುಂಬ ಒಳ್ಳೆಯದು. ಒಳ್ಳೆ ನಿದ್ದೆನೂ ಬರ್ಸುತ್ತೆ. ನೀವೇನಾದರೂ ಫ್ಯಾಟ್ ಲಾಸ್ ಅಥವಾ ಫಿಟ್ನೆಸ್ ಫ್ರೀಕ್ಸ್ ಆಗಿದ್ರೆ ಖಂಡಿತವಾಗ್ಲೂ ಒಂದ್ಸಲ ವಿಸಿಟ್ ಮಾಡಿ, ನಿಜವಾಗ್ಲೂ ಮಸ್ತಾಗಿರುತ್ತೆ ಟೇಸ್ಟು. ಮತ್ತು ಇನ್ನೊಂದು, ಇಲ್ಲಿ ಬಂದು ನನ್ನ ಹೆಸ್ರು ಹೇಳಿದ್ರೆ 50% ಹಾಫ್ ಕೊಡ್ತಾರೆ. ಅಂದರೆ ಐಟಮಲ್ಲಿ ಹಾಫ್ ಕೊಡ್ತಾರೆ ಅಂತ ಹೇಳಿದ್ದೆ. ಈಗ ನೆಕ್ಸ್ಟು ಕಡಲೆ ಬೀಜನ ಅನ್ಬಾಕ್ಸಿಂಗ್ ಮಾಡಬೇಕು. ಆ ಸನ್ಲೈಟ್ಗೆ ಹೆಂಗೆ ಕಾಣಿಸ್ತಾ ಐತೆ ನೋಡು, ಚಿಂದಿ ಅನ್ನಿಸ್ತಿಲ್ವಾ?
ಇದು ಡೀಪ್ ಫ್ರೈಡ್ ಅಲ್ಲ, ರೋಸ್ಟೆಡ್. ಎಷ್ಟೋ ಜನ ನೋಡಿದ್ದೀನಿ ನಾನು, ಡೀಪ್ ಫ್ರೈಡ್ ಕಡಲೆ ಬೀಜನ ತಿಂತಾರೆ, ಮಸಾಲ ಕಡಲೆ ಬೀಜನ. ಕಡಲೆ ಬೀಜದಲ್ಲಿ ಆಲ್ರೆಡಿ ಆಯಿಲ್ ಇರುತ್ತೆ, ಅದನ್ನು ಮತ್ತೆ ತೊಗೊಂಡು ಎಣ್ಣೆಗೆ ಹಾಕೋದು ನನಗೇನೋ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಹೇಳೋದು ಅಂತ. ಯಾವುದಾದ್ರೂ ಒಂದು ಈವ್ನಿಂಗು ನಿಮ್ಮ ಜಿಮ್ ಕ್ರಶ್ನ ಇಲ್ಲೇ ಕರ್ಕೊಂಬಂದು ಕೂರಿಸ್ಬಿಟ್ಟು ಕಡಲೆ ಬೀಜ ಒಂದು ಚಾಕ್ಲೇಟ್ ಬ್ರೌನಿ ಕೊಡಿಸಿ ಪ್ರಪೋಸ್ ಮಾಡಿಬಿಟ್ರೆ ನಾಳೆನೇ ಮದುವೆ ಪಕ್ಕ ಫಿಕ್ಸ್. ಕಡಲೆ ಬೀಜ ಹೈ ಕ್ಯಾಲೋರೀಸ್ ಆಗಿದ್ರು ಕೂಡ ಇದರಲ್ಲಿ ನನ್ನ ಫೇವ್ರೆಟ್ ಮ್ಯಾಕ್ರೋ ಇದೆ, ಪ್ರೋಟೀನ್. ಅದಕ್ಕೆ ಪ್ರೈಸ್ ಕೂಡ ಅಷ್ಟೇ ತುಂಬ ರೀಸ್ನಬಲ್ ಆಗಿದೆ. ಹೆಲ್ತ್ಗೆ ಖರ್ಚು ಮಾಡೋದ್ರಲ್ಲಿ ನನಗೇನು ತಪ್ಪಿಲ್ಲ ಅಂತ ಅನಿಸುತ್ತೆ. ಕೊಟ್ಬಿಡು ಮಚ್ಚ ಬಿಲ್ಲು. ಇದೇ ಚಾಕೋ ಫುಡ್ಜು. ಆಹಾ, ಬಿಸಿಯಾಗಿ ಬಂದಿದೆ. ಬಿಸಿ ಬಿಸಿ ಚಾಕೋ ಫುಡ್ ಜೊತೆಗೆ ಒಂದು ಪೆರಿ ಪೆರಿ ರೋಸ್ಟೆಡ್ ಪೀನಟ್ ಮಿಕ್ಸ್ ಮಾಡಿ ತಿಂದರೆ ಚಾಟ್ ಮಸಾಲಾನೇ. ಪೆರಿ ಪೆರಿ ಪೀನಟ್ ಫಡ್ಜು ಇದೇ ಈಗ ಸದ್ಯಕ್ಕೆ ನನ್ನ ಪ್ರೀ ವರ್ಕೌಟ್ ಮೀಲು. ಪ್ರೋಟೀನು, ಕಾಂಪ್ಲೆಕ್ಸ್ ಕಾರ್ಬೋ ಎಲ್ಲ ಇಲ್ಲೇ ಆಗೋಯ್ತು. ಇದರಿಂದ 1 ಅವರ್ ಬಿಟ್ಕೊಂಡು ವರ್ಕೌಟ್. ನನಗೆ ಸ್ವೀಟ್ಸ್ ತಿನ್ನೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಅಂದರೆ ಏನೇ ಆದರೂ, ಏನು ವರ್ಕೌಟ್ ಮಾಡ್ತಿದ್ರು ಏನಾದ್ರೂ ಸ್ವೀಟ್ಸ್ ತಿಂದೇ ಇರೋದಕ್ಕಾಗಲ್ಲ. ಆದರೆ ನಾನು ಶುಗರ್ನ ಅವಾಯ್ಡ್ ಮಾಡ್ತೀನಿ, ಜಾಗ್ರಿ ಯೂಸ್ ಮಾಡ್ತೀನಿ ಆದಷ್ಟು ಎಲ್ಲ ನನ್ನ ಫುಡ್ ಐಟಮ್ಸ್ಗೆ. ಅಂದರೆ ಏನಾದ್ರು ಈ ಥರ ಸ್ವೀಟ್ ತಿನ್ನಬೇಕು ಅನ್ಸರಿ ಅದಕ್ಕೆ ಜಾಗ್ರಿ ಯೂಸ್ ಮಾಡ್ತೀನಿ. ಎಲ್ಲ ಹಿಂಗೆ ಕಲ್ಸ್ಕೊಂಡು ತಿಂತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು. ಮತ್ತು ಸ್ನ್ಯಾಕ್ಸ್ ಥರ ತಿನ್ನಬೇಕು ನಂತರ ಅಷ್ಟೇ. ನ್ಯಾಚುರಲ್ ಕೆಫೆ ಸೀನು ಒಂದು ಹೆಲ್ದಿ ಸ್ನ್ಯಾಕ್ಸ್ನ ಈ ಥರನೇ ತಿನ್ನೋದು. ಏನು ತಿಂತಿರೋ ಅದರಲ್ಲಿ ಏನಿದೆ ಅನ್ನೋದನ್ನು ನೋಡ್ಕೊಂಡು ತಿನ್ನೋದು ನನ್ನ ಪ್ರಕಾರ ಒಳ್ಳೆಯ ಅಭ್ಯಾಸ ಅಂತ ನನಗನ್ಸುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.